ಅನುಮಾನಾಸ್ಪದವಾಗಿ ನಿಗೂಢವಾಗಿ ವರ್ತನೆ ಮಾಡ್ತಿದ್ದಾರೆ. ಇಲ್ಲಿಗೆ ನಮ್ಮನ್ನ ಯಾಕೆ ಕರ್ಕೊಂಡು ಬಂದ್ರು ಅಂತಲೂ ಅವ್ರು ಹೇಳಿಲ್ಲ. ಏನು ನನ್ನ ಮೇಲೆ ಕೇಸ್ ಆಗಿದೆ ಅನ್ನೋದನ್ನು ಕೂಡ ನನ್ನ ಮಾಹಿತಿ ಕೊಟ್ಟಿಲ್ಲ. ಎಲ್ಲರಿಂದ ನನ್ನನ್ನು ಪ್ರತ್ಯೇಕಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಕರ್ಕೊಂಡು ಬರಬೇಕಾದ್ರೂ ಕೂಡ ನನ್ನನ್ನು ಪ್ರತ್ಯೇಕವಾಗಿ ಕರ್ಕೊಂಡು ಬಂದು ಸಂಕನೂರು ಒಬ್ಬರು ಮಾತ್ರ ಹತ್ಕೊಂಡ್ರು. ಉಳಿದವರಿಂದ ನನ್ನನ್ನು ದೂರ ಮಾಡಿದ್ರು. ಬೇರೆಯವ್ರನ್ನ ಒಂದು ಠಾಣೆ ಕರ್ಕೊಂಡು ಬಂದು ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದರು. ನನ್ನ ಮೇಲೆ ಏನು ಕೇಸ್ ದಾಖಲಾಗಿದೆ ಅನ್ನೋದನ್ನು ಇದುವರೆಗೂ ನನಗೆ ಹೇಳಿಲ್ಲ. ನನ್ನ ಮೇಲೆ ಕೊಲೆ ಪ್ರಯತ್ನ ನಡೀತು ಸುವರ್ಣಸೌಧದ ಕಾರಿಡಾರ್ನಲ್ಲಿ. ನಾನು ಆ ಕೊಲೆ ಪ್ರಯತ್ನ ನಡೆದಿರೋಕ್ಕೆ ಸಂಬಂಧಪಟ್ಟಂತೆ ಸಭಾಪತಿಗಳಿಗೂ ದೂರು ಸಲ್ಲಿಸಿದ್ದೀನಿ, ಇವರಿಗೂ ದೂರು ಸಲ್ಲಿಸಿದ್ದೀನಿ. ಕಳೆದ 1 ಗಂಟೆಯಿಂದ 0 FIR ಮಾಡಿ ಅಂತ ಕೂತಿದ್ದೀನಿ. ಇವತ್ತಿನವರೆಗೂ ನನಗೆ ಈ ಗಳಿಗೆವರೆಗೂ 0 FIR ಕಾಫಿ ಕೊಡ್ತಾ ಇಲ್ಲ. ಅವರೆಲ್ಲರ ನಡವಳಿಕೆ ಅನುಮಾನಾಸ್ಪದವಾಗಿದೆ. ನನಗೆ ಇವ್ರದ್ದೇನೋ ಹಿಡನ್ ಅಜೆಂಡಾ ಇದ್ದಂತೆ ಕಾಣ್ತಾ ಇದೆ. ಯಾವುದು ದುರುದ್ದೇಶ ನಂಗೆ ಗೊತ್ತಾಗ್ತಿಲ್ಲ. ಸಭಾಪತಿಗಳು ರೂಲಿಂಗ್ ಕೊಟ್ಟ ಮೇಲೆ ಇವರು ಯಾವ ಕಾರಣಕ್ಕೆ ನನ್ನ ಮೇಲೆ FIR ಹಾಕಿದ್ದಾರೆ ಅನ್ನೋದು ನನಗೆ ಹೇಳಬೇಕು. ಇದುವರೆಗೂ ನನಗೆ ಹೇಳಿಲ್ಲ. ಏನ್ ಕೇಸು ಅಂತ ಹೇಳಿಲ್ಲ. ಯಾಕೆ ಕರ್ಕೊಬಂದು ಕೂರಿಸ್ಕೊಂಡಿದೀವಿ ಅಂತ ಹೇಳಿಲ್ಲ. ಯಾವುದಕ್ಕಾದ್ರೂ ಮೊದಲು ನನಗೆ ಹೇಳಬೇಕು. ನನ್ನ ಮೇಲೆ ಏನ್ ಕೇಸ್ ಬುಕ್ ಆಗಿದೆ ಅಂತ ಹೇಳಬೇಕು. ಅವರು ಅಧಿಕೃತವಾಗಿ ನನ್ನನ್ನು ಕಸ್ಟಡಿಗೆ ತಗೊಂಡ್ರೆ ಅದಕ್ಕೆ ಬೇಕಾದ ಇನ್ಫಾರ್ಮೇಶನ್ ಕೊಡಬೇಕು, ಪಂಚನಾಮೆ ಮುಗಿಸ್ಬೇಕು. ಯಾವುದನ್ನು ಮಾಡ್ದಲೇನೆ ಅನುಮಾನಾಸ್ಪದವಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಇವ್ರ ನಡವಳಿಕೆ ನನಗೆ ಭೀತಿ ಹುಟ್ಟಿಸಿದೆ. ಇವ್ರ ನಡವಳಿಕೆ ಅನುಮಾನಾಸ್ಪದವಾಗಿದೆ.